ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಚಿತ್ರರಂಗದ ರೆಬೆಲ್ ಕ್ವೀನ್, ಬಹುಭಾಷಾ ನಟಿ ಹಾಗೂ ಮಂಡ್ಯದ ಮಾಜಿ ಸಂಸದೆಯಾದ ಸುಮಲತಾ ಅಂಬರೀಶ್ ಅವರ ಜೀವನದ ಬಗ್ಗೆ ನೋಡೋಣ. ತಮ್ಮ 15ನೇ ವಯಸ್ಸಿನಲ್ಲಿಯೇ ಸೌಂದರ್ಯ ಸ್ಪರ್ಧೆಗೆದ್ದು ಚಿತ್ರರಂಗಕ್ಕೆ ಕಾಲಿಟ್ಟ ಸುಮಲತಾ ಹೇಗೆ ಕನ್ನಡದ ಸ್ಟಾರ್ ನಟಿಯಾದರು, ಅವರ ಸಿನಿಮಾ ವೃತ್ತಿ ಜೀವನ ಹೇಗಿತ್ತು, ಅಂಬರೀಶ್ ಅವರೊಂದಿಗಿನ ಅವರ ಸಂಬಂಧ ಮತ್ತು ಅವರ ರಾಜಕೀಯ ಪ್ರವೇಶದ ಹಿಂದಿನ ಕತೆ ಏನು, ಇದಷ್ಟೇ ಅಲ್ಲ, ಸುಮಲತಾ ಅವರ ಜೀವನದಲ್ಲಿ ಅದರಲ್ಲೂ ಅಂಬರೀಶ್ ಅವರ ನಿಧನದ ನಂತರ ರಾಕ್ಲೈನ್ ವೆಂಕಟೇಶ್ ಅವರು ಹೇಗೆ ಪ್ರಮುಖ ಪಾತ್ರ ವಹಿಸಿದ್ರು, ಅಂಬರೀಶ್ ಅವರ ಆಪ್ತ ಸ್ನೇಹಿತರಾದ ರಾಕ್ಲೈನ್ ವೆಂಕಟೇಶ್ ಸುಮಲತಾ ಅವರ ರಾಜಕೀಯ ಪ್ರಯಾಣದಲ್ಲಿ ಹೇಗೆ ಬೆನ್ನೆಲುಬಾಗಿ ನಿಂತರು, 2019 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಗೆಲುವಿನಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರ ಪಾತ್ರವೇನು, ಇದೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸುಮಲತಾ ಅವರ ಬಾಲ್ಯ, ಸಿನಿಮಾ ವೃತ್ತಿ, ಅಂಬರೀಶ್ ಅವರೊಂದಿಗಿನ ದಾಂಪತ್ಯ, ರಾಜಕೀಯ ಪ್ರವೇಶ ಮತ್ತು ರಾಕ್ಲೈನ್ ವೆಂಕಟೇಶ್ ಅವರೊಂದಿಗಿನ ಅವರ ಅನನ್ಯ ಸಂಬಂಧದ ಕುರಿತು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಸುಮಲತಾ ಅಂಬರೀಶ್ ಅವರು ಭಾರತೀಯ ಸಿನಿಮಾ ರಂಗ ಮತ್ತು ರಾಜಕೀಯದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತಹ ಖ್ಯಾತ ನಟಿ ಮತ್ತು ರಾಜಕಾರಣಿ. ಫ್ರೆಂಡ್ಸ್, ಸುಮಲತಾ ಅವರು 1963 ಆಗಸ್ಟ್ 27ರಂದು ಚೆನ್ನೈನಲ್ಲಿ ಜನಿಸಿದರು. ಇವರು ಮುಂಬೈ ಮತ್ತು ಆಂಧ್ರ ಪ್ರದೇಶದಲ್ಲಿ ಬೆಳೆದರು. ಇವರ ತಂದೆ ವಿ ಮದನ್ ಮೋಹನ್ ಅವರು ಸಿನಿಮಾ ಉದ್ಯಮದಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಮತ್ತು ಆಗಿನ ಕಾಲಕ್ಕೆ ದೊಡ್ಡ ಸ್ಟಾರ್ ಆಗಿದ್ರು. ಸುಮಲತಾ ಅಂಬರೀಶ್ ಅವರ ಆರಂಭಿಕ ದಿನಗಳು ಕೆಲವು ಕುತೂಹಲಕಾರಿ ಸಂಗತಿಗಳನ್ನ ಹೊಂದಿದ್ವು. ಸುಮಲತಾ ಅವರ ತಂದೆ ವಿ ಮದನ್ ಮೋಹನ್ ಅವರು 50-70ರ ದಶಕದಲ್ಲಿ ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಸಿನಿಮಾಗಳಲ್ಲಿ ಸ್ಪೆಷಲ್ ಎಫೆಕ್ಟ್ ಅನ್ನ ಮಾಡ್ತಿದ್ರು. ಭಾರತದಲ್ಲಿ ಯುಕೆಯಲ್ಲಿ ತರಬೇತಿ ಪಡೆದ ಏಕೈಕ ಸ್ಪೆಷಲ್ ಎಫೆಕ್ಟ್ ಕಲಾವಿದ ಎಂದು ಸುಮಲತಾ ಅವರು ಹೇಳಿಕೊಂಡಿದ್ದಾರೆ. ಇವರ ತಂದೆ ಒಬ್ಬ ಉತ್ತಮ ಸಿನಿಮಾಟೋಗ್ರಾಫರ್ ಆಗಿದ್ರು. ಸುಮಲತಾ ಅವರ ಬಾಲ್ಯದ ಹಲವು ಸುಂದರ ಫೋಟೋಗಳನ್ನು ತೆಗೆದಿದ್ರು. ಇನ್ನು ಸುಮಲತಾ ಅವರಿಗೆ ಒಟ್ಟು 4 ಜನ ಒಡ ಹುಟ್ಟಿದವರು. ರೇಣುಕಾ, ರೋಹಿಣಿ ಮತ್ತು ಒಬ್ಬ ರಾಜೇಂದ್ರ ಪ್ರಸಾದ್ ಎಂಬ ಅಣ್ಣ ಕೂಡ ಇದ್ದಾರೆ. ಇದರ ಜೊತೆಗೆ ಕೃಷ್ಣ ಪ್ರಿಯಾ ಅಲಿಯಾಸ್ ಕಿಟ್ಟು ಎಂಬ ಕಿರಿಯ ಸಹೋದರಿಯೂ ಕೂಡ ಇದ್ದಾರೆ. ಸುಮಲತಾ ಮತ್ತು ಅವರ ಕಿರಿಯ ಸಹೋದರಿ ಕಿಟ್ಟು ತುಂಬಾನೇ ತರಲೆಯಾಗಿದ್ರು. ಇವರು ಸಣ್ಣ ಕೋಳಿ ಫಾರ್ಮ್ ಅನ್ನು ಕೂಡ ನಡೆಸ್ತಾ ಇದ್ರು. ಹಾಗೆ ಆ ಕೋಳಿ ಫಾರ್ಮ್ ಅನ್ನ ತಮ್ಮ ಕುಟುಂಬದವರಂತೆ ನೋಡಿಕೊಳ್ತಾ ಇದ್ರು. ಇನ್ನು ಇವರ ಅಣ್ಣ ರಾಜೇಂದ್ರ ಪ್ರಸಾದ್ ಶಾಲೆಯಲ್ಲಿ ಇವರಿಗೆ ಬಾಡಿಗಾರ್ಡ್ ಆಗಿದ್ರಂತೆ. ಸೈಕಲ್ನಲ್ಲಿ ಶಾಲೆಗೆ ಕರೆದುಕೊಂಡು ಹೋಗ್ತಿದ್ರಂತೆ. ಸುಮಲತಾ ಅವರ ತಾಯಿ ರೂಪಾ ಮೋಹನ್ ಅವರು ತಮ್ಮ 5 ಜನ ಮಕ್ಕಳನ್ನ ಬೆಳೆಸಲು ಎದುರಿಸಿದ ಕಷ್ಟಗಳು ಮತ್ತು ಅವರನ್ನ ಉತ್ತಮ ರೀತಿಯಲ್ಲಿ ನೆಲೆಗೊಳಿಸಲು ಪಟ್ಟ ಶ್ರಮ ಸುಮಲತಾ ಅವರ ವೈಯಕ್ತಿಕ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರ್ತು. ಅವರು ತಮ್ಮ ತಾಯಿಯನ್ನ ಪ್ರಬಲ ಇಚ್ಛಾಶಕ್ತಿಯುಳ್ಳ ಮಹಿಳೆ ಎಂದು ನೆನೆಸಿಕೊಳ್ತಾರೆ. ಸುಮಲತಾ ಅವರು ಗುಂಟೂರಿನ ಸೆಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನ ಪಡೆದ್ರು. ಅವರು ತಮ್ಮ ಜಿಲ್ಲೆಯಲ್ಲಿ ಶಾಲೆಯ ಅಂತಿಮ ಪರೀಕ್ಷೆಗಳಲ್ಲಿ ಉತ್ತಮ ಅಂಕವನ್ನ ಗಳಿಸಿದ್ರು. ಚಿಕ್ಕ ವಯಸ್ಸಿನಲ್ಲೇ ಡ್ಯಾನ್ಸ್ ತರಬೇತಿಯನ್ನ ಪಡೆದುಕೊಂಡಿದ್ರು. ನಟಿಯಾಗುವ ವಿಶೇಷ ಯೋಚನೆ ಅವರಲ್ಲಿ ಇರಲಿಲ್ಲ. ಆದರೆ 1979ರಲ್ಲಿ ತಮ್ಮ 15ನೇ ವಯಸ್ಸಿನಲ್ಲಿ ಆಂಧ್ರ ಪ್ರದೇಶದ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾದ ನಂತರ ಅವರ ಅದೃಷ್ಟವೇ ಬದಲಾಯಿತು. ಅವರ ಚಿತ್ರಗಳು ನಿಯತಕಾಲಿಕೆಗಳಲ್ಲಿ ಪ್ರಕಟವಾದ ನಂತರ ನಿರ್ಮಾಪಕ ಡಿ ರಾಮನಾಯ್ಡು ಅವರು ತಮ್ಮ ಸಿನಿಮಾದಲ್ಲಿ ನಟಿಸಲು ಆಸಕ್ತಿ ತೋರಿಸಿ ₹1,000 ಸಂಭಾವನೆಯನ್ನ ನೀಡಿದರು. ಇವರು ತಮಿಳು ಸಿನಿಮಾದ ಮೂಲಕ ನಟನೆಯನ್ನ ಪ್ರಾರಂಭಿಸಿದ್ರು ಮತ್ತು ಅದೇ ವರ್ಷ ತೆಲುಗು ಚಿತ್ರರಂಗಕ್ಕೂ ಕೂಡ ಎಂಟ್ರಿ ಕೊಟ್ಟರು. ಹೀಗೆ ಸುಮಲತಾ ಅವರ ಆರಂಭಿಕ ಜೀವನವು ಕುಟುಂಬದ ಬೆಂಬಲ, ಶೈಕ್ಷಣಿಕ ಸಾಧನೆ ಮತ್ತು ಬಾಲ್ಯದ ಸಣ್ಣ ಸವಾಲುಗಳೊಂದಿಗೆ ಸಿನಿಮಾದತ್ತ ಅನಿರೀಕ್ಷಿತ ಪ್ರವೇಶದೊಂದಿಗೆ ಪ್ರಾರಂಭವಾಯಿತು. ಇನ್ನು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ರವಿಚಂದ್ರ ಸಿನಿಮಾದ ಮೂಲಕ ಸಿನಿ ಪಯಣವನ್ನ ಆರಂಭಿಸಿ ನಂತರ ಅನೇಕ ಚಿತ್ರಗಳಲ್ಲಿ ನಟಿಸಿ ಜನಪ್ರಿಯರಾದರು. ತಮಿಳಿನಲ್ಲಿ ರಜನಿಕಾಂತ್ ಜೊತೆ ಮತ್ತು ತೆಲುಗಿನಲ್ಲಿ ಚಿರಂಜೀವಿಯವರ ಜೊತೆ ಹಲವು ಚಿತ್ರಗಳಲ್ಲಿ ನಟಿಸಿ ಸ್ಟಾರ್ ನಟಿಯಾಗಿ ಮಿಂಚಿದ್ರು. ಇನ್ನು ಆಹುತಿ ಸಿನಿಮಾದ ಸಮಯದಲ್ಲಿ ಸುಮಲತಾ ಅವರಿಗೆ ಕನ್ನಡ ಚಿತ್ರರಂಗದ ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ಪರಿಚಯವಾಯಿತು. ಈ ಸ್ನೇಹ ಪ್ರೀತಿಯಾಗಿ 1991 ಡಿಸೆಂಬರ್ 8ರಂದು ಅಂಬರೀಶ್ ಮತ್ತು ಸುಮಲತಾ ಮದುವೆ ಆಗ್ತಾರೆ. ಈ ದಂಪತಿಗಳಿಗೆ ಅಭಿಷೇಕ್ ಗೌಡ ಎಂಬ ಪುತ್ರ ಕೂಡ ಇದ್ದಾನೆ. ಇನ್ನು ಸುಮಲತಾ ಅಂಬರೀಶ್ ಅವರ ರಾಜಕೀಯ ಜೀವನವನ್ನ ನೋಡ್ತಾ ಹೋದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ
ಕುಮಾರಸ್ವಾಮಿ ಅವರನ್ನ ಬರೋಬ್ಬರಿ 1,28,725 ಮತಗಳ ಅಂತರದಿಂದ ಸೋಲಿಸಿ ಸಂಸತ್ ಸದಸ್ಯೆಯಾಗಿ ಆಯ್ಕೆಯಾದರು. ಈ ಗೆಲುವಿನೊಂದಿಗೆ ಕರ್ನಾಟಕದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಆಯ್ಕೆಯಾದ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. 2019ರಿಂದ 24ರವರೆಗೆ ಮಂಡ್ಯದ ಪಕ್ಷೇತರ ಸಂಸದೆಯಾಗಿ ಸೇವೆಯನ್ನ ಸಲ್ಲಿಸಿದರು. ಇನ್ನು 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಏಪ್ರಿಲ್ 5, 2024ರಂದು ಸುಮಲತಾ ಅವರು ಬಿಜೆಪಿ ಸೇರಿದ್ರು. ಈ ಸಂದರ್ಭದಲ್ಲಿ ಯಡಿಯೂರಪ್ಪ, ಸದಾನಂದಗೌಡ, ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಹಲವು ಬಿಜೆಪಿ ನಾಯಕರು ಉಪಸ್ಥಿತರಿದ್ದರು. ಇನ್ನು ಸುಮಲತಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯಿಂದ ಪ್ರೇರಿತರಾಗಿರುವುದಾಗಿ ಹಲವು ಬಾರಿ ಹೇಳಿಕೊಂಡಿದ್ದಾರೆ. ಬಿಜೆಪಿ ಸೇರ್ಪಡೆಗೊಂಡ ನಂತರ ಸುಮಲತಾ ಅವರು ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ದೃಷ್ಟಿಕೋನದಿಂದ ತಾನು ಹೆಚ್ಚು ಪ್ರೇರಿತಳಾಗಿದ್ದೇನೆ. ವಿಕಸಿತ ಭಾರತದ ಅವರ ಕನಸನ್ನ ನನಸಾಗಿಸಲು ನಾವೆಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು. ರಾಜಕೀಯ ಜೀವನಕ್ಕಿಂತ ದೇಶಕ್ಕೆ ಆದ್ಯತೆ ನೀಡುವುದಾಗಿ ತಿಳಿಸಿದರು. ಇನ್ನು 2019ರ ಲೋಕಸಭಾ ಚುನಾವಣೆಯ ಸಮಯದಲ್ಲೂ ಸುಮಲತಾ ಅವರು ಪಕ್ಷೇತರರಾಗಿದ್ದಾಗಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಮಂಡ್ಯಗೆ ಭೇಟಿ ನೀಡಿ ಅವರ ಪರವಾಗಿ ಮತಯಾಚಿಸಿದ್ರು. ಇದನ್ನ ಸುಮಲತಾ ಅವರು ಸ್ಮರಿಸಿದ್ದಾರೆ. ಇನ್ನು 2023ರ ಏಪ್ರಿಲ್ನಲ್ಲಿ ಸುಮಲತಾ ಅವರು ತಮ್ಮ ಮಗ ಅಭಿಷೇಕ್ ಅಂಬರೀಶ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಗನ ಮದುವೆಗೆ ಆಹ್ವಾನಿಸಿದ್ರು. ಈ ಸಂದರ್ಭದಲ್ಲಿ ರಾಜ್ಯ ರಾಜಕೀಯ ಮತ್ತು ಮಂಡ್ಯ ಕ್ಷೇತ್ರದ ಕುರಿತು ಭಾರಿ ಚರ್ಚೆ ನಡೆದಿತ್ತು. ಇನ್ನು 2024ರ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರು ಮಂಡ್ಯದಿಂದ ಸ್ಪರ್ಧಿಸದೆ ಪ್ರಧಾನಿ ಮೋದಿಯವರ ಬಿಜೆಪಿ ಅಧಿಕಾರಕ್ಕೆ ಬರಲು ಬೆಂಬಲ ನೀಡುವ ಉದ್ದೇಶದಿಂದ ಈ ನಿರ್ಧಾರ ಕೈಗೊಂಡಿರುವುದಾಗಿ ತಿಳಿಸಿದರು. ಮಂಡ್ಯ ಕ್ಷೇತ್ರವು ಬಿಜೆಪಿ ಜೆಡಿಎಸ್ ಮೈತ್ರಿಯ ಭಾಗವಾಗಿ ಜೆಡಿಎಸ್ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿಗೆ ಸಿಕ್ತು. ಇನ್ನು ಸುಮಲತಾ ಅವರು ಮೋದಿಯವರ ವಿಕಸಿತ ಭಾರತದ ಕನಸು ಮತ್ತು ದೂರದೃಷ್ಟಿಗೆ ಬದ್ಧರಾಗಿರುವುದಾಗಿ ಹೇಳಿದ್ದು, ಮೋದಿ ನೇತೃತ್ವದ ಸರ್ಕಾರದ ಕಾರ್ಯವೈಖರಿಯನ್ನ ಶ್ಲಾಘಿಸಿದ್ರು. ಇನ್ನು ಸುಮಲತಾ, ಅಂಬರೀಶ್ ಮತ್ತು ರಾಕ್ಲೈನ್ ವೆಂಕಟೇಶ್ ಕನ್ನಡ ಸಿನಿಮಾ ರಂಗದ ಪ್ರಮುಖ ವ್ಯಕ್ತಿಗಳು ಮತ್ತು ಪರಸ್ಪರ ಉತ್ತಮ ಸಂಬಂಧವನ್ನ ಹೊಂದಿದ್ದಾರೆ. ಅವರ ಸಂಬಂಧವು ಮುಖ್ಯವಾಗಿ ನಟ ಅಂಬರೀಶ್ ಅವರ ಮೂಲಕ ರೂಪುಗೊಂಡಿದೆ. ರಾಕ್ಲೈನ್ ವೆಂಕಟೇಶ್ ಅವರು ಅಂಬರೀಶ್ ಅವರ ಆಪ್ತ ಸ್ನೇಹಿತರಾಗಿದ್ದರು. ಅವರ ಕುಟುಂಬಕ್ಕೆ ಯಾವಾಗಲೂ ಬೆಂಬಲವಾಗಿ ನಿಂತಿದ್ದಾರೆ. ರಾಕ್ಲೈನ್ ವೆಂಕಟೇಶ್ ಅವರು ಅಂಬರೀಶ್ ಅವರ ಕುಟುಂಬಕ್ಕೆ ದೃಢವಾಗಿ ಬೆಂಬಲವನ್ನ ನೀಡುವವರಲ್ಲಿ ಒಬ್ಬರು. ಅಂಬರೀಶ್ ಅವರ ನಿಧನದ ನಂತರವೂ ಅವರು ಸುಮಲತಾ ಮತ್ತು ಅಭಿಷೇಕ್ ಅಂಬರೀಶ್ ಅವರ ಜೊತೆ ನಿಂತಿದ್ದಾರೆ. ಸುಮಲತಾ ಅವರು ಮಂಡ್ಯದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ 2019ರ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದಾಗ ರಾಕ್ಲೈನ್ ವೆಂಕಟೇಶ್ ಅವರ ಪರವಾಗಿ ಸಕ್ರಿಯವಾಗಿ ಪ್ರಚಾರ ಮಾಡಿದ್ರು. ನಟ ದರ್ಶನ್, ಯಶ್ ಅವರಂತಹ ಸ್ಟಾರ್ ನಟರ ಜೊತೆಗೂಡಿ ಸುಮಲತಾ ಅವರ ಗೆಲುವಿಗೆ ಪ್ರಮುಖ ಪಾತ್ರ ವಹಿಸಿದ್ರು. ಈ ಸಮಯದಲ್ಲಿ ಸುಮಲತಾ ಅವರ ಗೆಲುವನ್ನು ಸ್ವಾಭಿಮಾನಿ ವಿಜಯ ಎಂದು ಬಣ್ಣಿಸಿ ಮಂಡ್ಯದ ಜನರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಇನ್ನು 2019ರ ಚುನಾವಣೆಯ ನಂತರ ಸುಮಲತಾ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಅವರ ನಡುವೆ ವಾಗ್ವಾದ ನಡೆಯುತ್ತಿದ್ದಾಗ ರಾಕ್ಲೈನ್ ವೆಂಕಟೇಶ್ ಸುಮಲತಾ ಅವರ ಬೆಂಬಲಕ್ಕೆ ನಿಂತಿದ್ರು. ತಮ್ಮ ಮತ್ತು ಸುಮಲತಾ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಸಂಬಂಧ ಕಲ್ಪಿಸಲು ಯತ್ನಿಸಿದ್ರು ಎಂದು ರಾಕ್ಲೈನ್ ವೆಂಕಟೇಶ್ ಅವರು ಗಂಭೀರ ಆರೋಪ ಮಾಡಿದ್ರು. ಸುಮಲತಾ ಅವರ ಹೆಸರಿಗೆ ಮಸಿ ಬಳಿಯಲು ನಕಲಿ ವಿಡಿಯೋಗಳನ್ನು ಸೃಷ್ಟಿಸಲು ಯತ್ನಿಸಲಾಗ್ತಾ ಇದೆ ಎಂದು ಅವರು ಆರೋಪಿಸಿದ್ರು. ಈ ವಿಚಾರದಲ್ಲಿ ರಾಕ್ಲೈನ್ ವೆಂಕಟೇಶ್ ಅವರ ಮನೆಗೆ ಜೆಡಿಎಸ್ ಕಾರ್ಯಕರ್ತರು ಮುತ್ತಿಗೆ ಹಾಕಲು ಯತ್ನಿಸಿದ ಘಟನೆಗಳು ಕೂಡ ವರದಿಯಾಗಿದ್ವು. ಈ ಘಟನೆಗಳ ನಂತರವೂ ರಾಕ್ಲೈನ್ ವೆಂಕಟೇಶ್ ಅಂಬರೀಶ್ ಅವರ ಕುಟುಂಬಕ್ಕಾಗಿ ನಾನು ಪ್ರಾಣ ಕೊಡಲು ಸಿದ್ಧ ಎಂದು ಹೇಳುವ ಮೂಲಕ ಸುಮಲತಾ ಅವರಿಗೆ ತಮ್ಮ ಅಚಲ ಬೆಂಬಲವನ್ನ ವ್ಯಕ್ತಪಡಿಸಿದರು. ಇನ್ನು 2024ರ ಲೋಕಸಭಾ ಚುನಾವಣೆಗೂ ಮುನ್ನ ಸುಮಲತಾ ಅವರು ಬಿಜೆಪಿ ಸೇರ್ಕೊಂಡಾಗ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದು ಸುಮಲತಾ ಅವರ ರಾಜಕೀಯ ನಡೆಗೆ ಅವರ ಬೆಂಬಲವನ್ನ ಇನ್ನಷ್ಟು ದೃಢಪಡಿಸಿತು. ಒಟ್ಟಾರೆ ರಾಕ್ಲೈನ್ ವೆಂಕಟೇಶ್ ಅವರು ಸುಮಲತಾ ಅವರ ಆಪ್ತ ಸ್ನೇಹಿತ ಮತ್ತು ಕುಟುಂಬದ ಹಿತೈಷಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.